ಇಲ್ಲ. ಯಾಕೆಂತಂದ್ರೆ ಹೆಚ್ಚಿನ ನೀರಿನ ಗಿಡ ಇರ್ತದೆ, ಅಂತರ್ಜಲನ ಉದ್ಯೋಗಕ್ಕೂ ಬಿಡ್ತಾ ಇಲ್ಲ. ಈ ತರ ಅನೇಕ ಅವೈಜ್ಞಾನಿಕ ಯೋಜನೆಗಳನ್ನ ತಂದು ಸದ್ಯದಿಂದ ತಾವು ಕೂತಿದ್ದೀವಿ. ನಮ್ಮ ಮೇಲೆ ಯಾಕೆ ಈ ತರ ಗತಪ್ರಹಾರ ಆಗ್ತಾ ಇದೆ ಅಂತ ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಜೊತೆಗೆ ಎಷ್ಟು ಹಳ್ಳಿಗಳಿವೆ ನಮ್ಮಲ್ಲಿ. ಈಗ ನೋಡಿ, ಪಣಜಿ ಮಾಧುಸ್ವಾಮಿಯವ್ರಿಗೆ ಗೊತ್ತಿರಬೇಕು, ಪಂಚರಣೆ ಪ್ರಚರಣೆ ಅಂತ ಹೇಳೋ ಹಳ್ಳಿ ಇದೆ. ಯಾವುದೋ ಒಂದು ತಮಿಳು ಫಿಲಿಂ ನೋಡಿದ ಅಕ್ಕಿಪಟ್ಟಿ ಇತ್ತ. ಈಗ ಅರಣ್ಯವಾಸಿಗಳಿಂದ ಆ ಹಳ್ಳಿಗಳು ಪತ್ತಿನಿಂದ ಹೋಗ್ಬಿಟ್ವಿ. ಈಗ ಪಂಚರಣೆ ಪ್ರಚರಣೆ ಅಂತ ಎಷ್ಟೋ ಜನಕ್ಕೆ ಅದು ಹೆಸರೇ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅಲ್ಲ, ಪಣಜಿ ಪಾತ್ರ ಬಂದಿದ್ದೀರಿ, ಗೊತ್ತಿಲ್ಲ. ಇದೇ ಟ್ರೈಬ್ ಶ್ವಾಸ ಮಾಡ್ತಿದ್ದಂತ ಜಾಗ ಅಲ್ಲಿ. ನೀವು ಹೇಳಿದ್ರಿ ಹೊರಗಡೆ ಬಂದ್ರೆ ನೀವೇ ಮನಸ್ಸೋ ಇಚ್ಛೆ ಬಂದ್ರೆ ನಿಮ್ಗೆಲ್ಲ ಸೌಲಭ್ಯಗಳು ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ನಾವು ನಿಮ್ ಸಹವಾಸ ಬೇಡ, ನಮ್ಮನ್ನ ಬಿಟ್ಬಿಡಿ, ನಾವೆಲ್ಲರೂ ಬದುಕೋತೀವಿ ಅನ್ನೋ ತರದಲ್ಲಿ ವಾತಾವರಣ ಕ್ರಿಯೇಟ್ ಆಗುತ್ತೆ. ಚಂದ್ರಿಗೆ 8 ವರ್ಷ ಆಯ್ತು ನಾವು ಪ್ರಾರಂಭ ಮಾಡಿ ಈ ಲೊಕೇಶನ್ಗೆ. ಇದ್ರ ಜೊತೆಗೆ ಇದಾದ್ರೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ದೇ ಪಡಿಸಲ್ಲ ತಗೊಂತ ಗ್ರಾಮ. ಆ ಗ್ರಾಮದವರು ಹಲವಾರು ಮನೆಗೆ ಕಟ್ಟಿದ್ವಿ. ಅಧಿಕಾರಿಗಳು ಹೋಗಿ ನೀವು ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡಿದ್ರು, ನೀವೆಲ್ಲರೂ ಹೊರಗಡೆ ಬರಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ಕೊಡೋಣ ಅಂತ ಬದಲಿಸಿದ್ರು. ನಾವೆಲ್ಲ ಅಧಿಕಾರಿಗಳು ಆ ಕಡೆ ಹೇಳಲ್ಲ ಸರ್. ಒಂದು ಮಾತ್ರ ನಾವು ಜ್ಞಾಪಕ ಹೇಳ್ತೀವಿ, ಎಲ್ಲ ಜನಗಳ ಭಾವನೆ ಮನಸ್ಸಲ್ಲಿರೋದು ಹೇಳ್ತೀವಿ. ನೀವು ಅಧಿಕಾರಿಗಳು ಬರ್ತೀರಿ 2 ವರ್ಷ 3 ವರ್ಷ 4 ವರ್ಷ, ಹೆಚ್ಚು ಅಂದ್ರೆ 5 ವರ್ಷ ಸರ್ಕಾರ ಬರ್ತದೆ. 3 ವರ್ಷ 4 ವರ್ಷ 5 ವರ್ಷ ಪರಿಸರವಾದಿಗಳು ಬರ್ತಾರೆ. ಇದಾಗಿಲ್ಲ ವೆಸ್ಟರ್ನ್ ಘಾಟ್ಸು ಈಸ್ಟರ್ನ್ ಘಾಟ್ಸು ಇನ್ನೊಂದು ಏನೋ ಹೇಳ್ಕೊಂಡು ಪಕ್ಷಿ ಪ್ರಾಣಿ ಗುಬ್ಬಿ ಪಾರಿವಾಳ ಹಾಕೊಂಡು ಹೋಗ್ತಾರೆ. ಸರ್, ಈ ಕಾಡು ನಮ್ದು ಸರ್. ಈ ಕಾಡು ನಮ್ಮ ತಾತ ವಾಸ ಮಾಡಿದ್ದಾನೆ, ನಮ್ಮ ಮುತ್ತಾತ ವಾಸ ಮಾಡಿದ್ದಾನೆ. ಜೊತೆಗೆ ಇನ್ನು 100 ವರ್ಷ ಆದ್ರೆ ಈ ಕಾಡು ನಮಗೆ ಬೇಕು. ಕಾಡು ನಿಮ್ದಲ್ಲ, ಕಾಡು ನಮ್ದು. ನಿಮಗಿಂತ ಕಾಡಿನ ಬಗ್ಗೆ ಹೆಚ್ಚಿನ ಅರಿವು ನಮಗಿದೆ. ಈ ಕಾಡಿನ ಬಗ್ಗೆ ಮತ್ತೆ ಈ ಕಾಡನ್ನ ತಿಂದು ಬದುಕೋ ಜನ ಅಲ್ಲ ನಾವು. ಈ ಕಾಡನ್ನ ಸ್ವಾದ ಮಾಡಿ ಬದುಕುವಂತ ಜನ, ಆ ಪ್ರಕೃತಿನ ಆರಾಧಿಸ ಮಾಡಿ ಬದುಕುವಂತ ಜನ. ಪ್ರತಿಯೊಂದು ಮಲೆಗೂ ನೀವೆಲ್ಲ ಸರ್ ಹೆಸರು ಕೊಟ್ಟಿತ್ತು, ಇಲಾಖೆ ಸರ್ಕಾರ ಹೆಸರು ಕೊಟ್ಟಿತ್ತು. ಪ್ರತಿಯೊಂದು ಮಲೆಗೂ ನಾವು ಹೆಸರು ಕೊಟ್ಟಿರೋದು, ಪ್ರತಿಯೊಂದು ಕೆರೆಗೂ ನಾವು ಹೆಸರು ಕೊಟ್ಟಿರೋದು, ಪ್ರತಿಯೊಂದು ಹಳ್ಳಕ್ಕೂ ನಾವು ಹೆಸರು ಕೊಟ್ಟಿರೋದು. ಇಷ್ಟಕ್ಕೂ ನಾವು ಕೊಟ್ಟಿರುವಂತ ಎಷ್ಟೋ ಮರಗಳಿಗೆ ನಿನ್ನ ಹೆಸರೇ ಗೊತ್ತಿಲ್ಲ. ಕೆಲವೊಂದು ಸೌದೆ ಮರಗಳನ್ನು ಬರ್ಬಿಡ್ತೀವಿ. ಮತ್ತೆ ಧಾರ್ಮಿಕ ಭಾವನೆಗಳು ಕೂಡ ನಾವು ಎಷ್ಟು ನಮ್ಮ ಹಿರಿಯರು ನಮಗೆ ಕಟ್ಕೊಟ್ಟಿದ್ದಾರೆ ಅಂತಂದ್ರೆ, ಎಷ್ಟೋ ಮರಗಳನ್ನ ದೇವ್ರ ಮರಗಳನ್ನು ಕರಿತೀವಿ ನಾವು. ಅದನ್ನ ಮನೆ ಬಳಸಲ್ಲ.